ಲ್ಯಾಂಡ್ ಲಾರ್ಡ್ಗಳು ಬಿಡಿ, ಇವತ್ತಿಲ್ಲ ಅಂದ್ರೆ ಅವ್ರಿಗೆ ನಾಳೆ ಇನ್ನೊಂದು ವರ್ಷ ಲಾಕ್ಡೌನ್ ಆದ್ರೂ ಪರವಾಗಿಲ್ಲ. ಲ್ಯಾಂಡ್ ಲಾರ್ಡ್ಸ್ ಹೆಂಗು ತೋಟದಲ್ಲಿ ಇರ್ತಾರೆ, ಅವ್ರು ಬೆಳೆದಿದ್ದೇನೋ ತಿನ್ಕೊಂಡು ಆರಾಮಾಗಿರ್ತಾರೆ. ಆದ್ರೆ ದಿನ ಕೂಲಿ ಕೆಲಸ ಮಾಡೋರಿಗೆ ಬಹಳಷ್ಟು ತೊಂದರೆ ಆಗುತ್ತೆ ಇದರಿಂದ. ಈಗ ನಮ್ಮ ಮನೆಯಲ್ಲಿ ಪಾಸಿಟಿವ್ ನನಗೆ ಬಂದಿದೆ ಅಂದ್ರೆ ನಮ್ಮ ಮನೆಯವ್ರಿಗೂ ಬರಬೇಕು ತಾನೆ. ಎಷ್ಟೋ ಜನಗಳು ಮನೇಲಿ ಬಂದಿಲ್ಲವಲ್ಲ, ಯಾಕೆ? ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ರಲ್ಲ, ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸಿದ್ರಲ್ಲ, ಆಕ್ಸಿಜನ್ ಎಲ್ಲ ಕೊಟ್ರಲ್ಲ, ಅವ್ರಿಗೆ ಯಾಕೆ ಬಂದಿಲ್ಲ? ಕೆಲಸ ಮಾಡೋಕ್ಕೂ ಬಿಡ್ಲಿಲ್ಲ ಇವರು, ಎಲ್ಲ ಲಾಕ್ಡೌನ್ ಅಂತ ಇದ್ ಮಾಡಿದ್ರು, ಲಾಸ್ಟಿಗೆ ಜನನ ಸಾಯಿಸಿದ್ರು. ಈಗ ನಾವು ನೋಡಿ, ನಾವು ಬೇರೆ ಊರಿಂದ ಬಂದಿರೋದು, ಇಲ್ಲಿ ಬಂದು ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಡನ್ ಆಗಿ ನೀವು ಲಾಕ್ಡೌನ್ ಅಂತ ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು, ನಮ್ಮ ಮನೆಯವ್ರ ಪರಿಸ್ಥಿತಿ ಏನಾಗಬೇಕು? ಸರ್ಕಾರ ಅಂತಂದ್ರೆ ಜನರಿಗೋಸ್ಕರ, ಜನರಿಗೆ ಏನಾಗಬೇಕು ಏನಿಲ್ಲ ಅನ್ನೋದನ್ನ ಸಂವಿಧಾನದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು. ಇವತ್ತು ವಿಧಾನಸಭೆಯಲ್ಲಿ ಕೂತ್ಕೊಂಡು ಮಾತಾಡೋದು ಏನ್ ಗೊತ್ತಾ? ಇವ್ನು ಇಷ್ಟು ದುಡ್ಡು ಮಾಡ್ಕೊಂಡ, ಅವ್ನು ಇಷ್ಟು ದುಡ್ಡು ಮಾಡ್ಕೊಂಡ, ಅವ್ನು ಅದನ್ನ ಮಾಡ್ಕೊಂಡ, ಇವ್ನು ಇದನ್ನ ಮಾಡ್ಕೊಂಡ, ಇದನ್ನೇ ನೀವು ಕಿತ್ತಾಡ್ತೀರ ಹೊರತು ಈ ಪ್ರಪಂಚದಲ್ಲಿ ಏನಾಗ್ತಿದೆ, ಈಗ ನಮ್ಮ ಕರ್ನಾಟಕ ಯಾವ ಪರಿಸ್ಥಿತಿಯಲ್ಲಿದೆ, ನಾವು ಕರ್ನಾಟಕನ ಮೇಲೆ ಎತ್ತಬೇಕು ಅಂದ್ರೆ ಏನ್ ಮಾಡಬೇಕು, ಸಾಲದಿಂದ ಮುಕ್ತರಾಗಬೇಕಂದ್ರೆ ಏನ್ ಮಾಡಬೇಕು, ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಚರ್ಚೆ ನೀವು ಮಾಡಿದ್ದೀರಾ? ಮೇಡಮ್, ಅಲ್ಲಿ ಏನು ಗೊತ್ತಾ, ಜನಕ್ಕೆ ಭಯ. ಸಾವು ಅಂತ ಬಂದಾಗ ನೀವು ಭಯ ಬಿಟ್ಟು ಪಡ್ತೀರಾ, ನಾನು ಭಯ ಪಡ್ತೀನಿ, ಅವರು ಭಯ ಪಡ್ತಾರೆ. ಏನು ಹೇಳಿ? ಈಗ ನಾನು ನಾರ್ಮಲ್ ಆಗಿದ್ದೀನಿ, ನಿನಗೆ ಪಾಸಿಟಿವ್ ಬಂದಿದೆ ಅಂದಾಗ ಈಗ ನನ್ನ ಮನ್ಸಲ್ಲಿ ಏನಾಗುತ್ತೆ, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ ಅನ್ನೋದು ನನ್ನ ಮನ್ಸಲ್ಲಿ ಬಂದಾಗ ಅದು ಭಯ ಉಟ್ಕೊಳುತ್ತೆ. ಆ ಭಯದಿಂದ ಯಾವ್ದಾವುದೋ ಕಾಯಿಲೆ ಶುರು ಆಗುತ್ತೆ. ಇದು ಬರೀ ಸ್ಕ್ಯಾಮ್. ಕೋವಿಡ್ ಅಂತ ಹೇಳಿ ಇವರು ಹುನ್ನಾರ ಮಾಡಿ ದುಡ್ಡು ಮಾಡುವಂತ ಒಂದು ಸಂಚು ಅಷ್ಟೇ.